ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಂದು ಸಿನಿಮಾದ ಗೀತೆಯನ್ನು ತೆಗೆದುಕೊಂಡು ಈ ರಾಜ್ಯದ, ಈ ದೇಶದ ರೈತರ ಗೀತೆಯಾಗಿ ಮಾಡಿದ ಚಿತ್ರ. ಮತ್ತೆ ಈಗ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗಿ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಆ ಯೋಗದ ಮಹಿಮೆ ಏನು, ಆ ಯೋಗದ ಮಹತ್ವ ಏನು ನನ್ನ ಸುಮಾರು ವರ್ಷಗಳ ಹಿಂದೆ ತಿಳಿಸ್ಕೊಟ್ಟಂಥ ಚಿತ್ರ. ಏನಿದು ಯೋಗ, ರೈತರು, ಬನ್ನಿ ಹೇಳ್ತೀನಿ. ಇವತ್ತಿನ ಈ ಸಂಚಿಕೆಯಲ್ಲಿ ಅಣ್ಣವರ ಅಭಿನಯದ ಸೂಪರ್ ಹಿಟ್ ಚಿತ್ರ ಕಾಮನಬಿಲ್ಲು ಚಿತ್ರದ ಬಗ್ಗೆ ನಿಮಗೆ ಮಾಹಿತಿ. ಕಾಮನಬಿಲ್ಲು ಚಿತ್ರ ಬಿಡುಗಡೆಯಾಗಿ ಇಂದಿಗೆ 43 ವರ್ಷಗಳು ತುಂಬುತ್ತೆ. 1983 ಮೇ 26ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಈ ಚಿತ್ರ ತೆರೆಕಾಣುತ್ತೆ. ಚಿತ್ರ ಸಾಧಾರಣ ಮಟ್ಟದಲ್ಲಿ, ಅಂದರೆ ನಿಮಗೆ ಯಾವುದೇ ತರಹದ ಆಡಂಬರ ಇಲ್ಲದೆ ಚಿತ್ರ ಕತೆ ಸಾಗುತ್ತೆ. ಇದು ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಒಂದು ಕಡೆ ಅಯ್ಯೋ ಏನಪ್ಪ ಅನ್ನೋರು ಈ ತರ ಪಾತ್ರ ಮಾಡಿಬಿಟ್ರ ಅನ್ನೋ ರೀತಿಯಲ್ಲಾದ್ರೆ, ಇನ್ನೊಂದು ಹಬ್ಬ ಎಂತ ಚಿತ್ರಯ್ಯ ಇದು, ಎಂತ ಅದ್ಭುತವಾದ ಚಿತ್ರಯ್ಯ ಅಂತ ಇಡೀ ಜಗತ್ತಿಗೆ ಸಾರುವಂತ ಚಿತ್ರ ಆಗಿತ್ತು. ಶ್ರೀಮತಿ ಅಶ್ವಿನಿ ಅವರ ಕಾದಂಬರಿ ಆಧಾರಿತ ಚಿತ್ರ ಇದು. ಮೃಗ ತೃ ಕೃಷ್ಣ ಅಂತ ಒಂದು ಕಾದಂಬರಿಯನ್ನು ತೆಗೆದುಕೊಂಡು ಇದನ್ನ ಚಿತ್ರ ಮಾಡೋಣ. ಇದರ ನಿರ್ದೇಶಕರು ಬಂದು ನಮ್ಮ ಚಿ ದತ್ತುರಾಜ್ ಅವರು, ಸಂಗೀತ ಸಾಹಿತ್ಯ ಬಂದು ನಮ್ಮ ಚಿ ಉದಯಶಂಕರ್ ಅವರು, ಸಂಗೀತ ಉಪೇಂದ್ರ ಕುಮಾರ್ ಅವರು, ಛಾಯಾಗ್ರಹಣ BC ಗೌರಿಶಂಕರ್ ಅವರು. ಇದು ಅಣ್ಣವರ ಒಂದು ಸೂಪರ್ ಹಿಟ್ ಚಿತ್ರ. ಅಣ್ಣವ್ರ ಜೊತೆ ಸರಿತಾ ಅವರು ಹೀರೋಯಿನ್ ಆಗಿ, ಅನಂತನಾಗ್ ಅವರು ಅಣ್ಣವರ ಸ್ನೇಹಿತನಾಗಿ, ಬಾಲಕೃಷ್ಣ, ತೂಬು ಶ್ರೀನಿವಾಸು, ಪಾಪಮ್ಮ, ರಾಜಾನಂದು, ಹೀಗೆ ಇನ್ನು ಅನೇಕ ಗಣ್ಯಾತ ಗಣ್ಯರು, ಅಶ್ವಥ್ ಅವರು, ಇನ್ನು ಅನೇಕ ಗಣ್ಯಾತಿ ಗಣ್ಯ ಹಿರಿಯ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಬೆಂಗಳೂರಿನ ಅಲಂಕಾರ ಚಿತ್ರಮಂದಿರದಲ್ಲಿ ಈ ಚಿತ್ರದ ಬೃಹತ್ತಾದ ಕಟೌಟು ಅಭಿಮಾನಿಗಳಿಗೆ ಉಚ್ಚೆಬ್ಬಿಸುತ್ತದೆ. ಅದು ಪಂಜು 2 ಕೋಲಲ್ಲಿ ಬೆಂಕಿ ಕಟ್ಕೊಂಡು ಅಣ್ಣವ್ರು ಈ ತರ ಇಟ್ಕೊಂಡು ನಿಂತಿರೋ ಫೋಟೋ ಅಭಿಮಾನಿಗಳಿಗೆ ಹುಚ್ಚು. ಏನು ಆ ಪಿಕ್ಚರ್ ಹೆಸರಿಗೆ ಏನೋ ಐತೆ, ಕಟೌಟೆ ಒಂಥರ ಐತೆ ಅನ್ನೋ ಒಂಥರ ಕ್ರೇಜ್ ಅಲ್ಲಿಗೆ ಆರಂಭ ಆಗುತ್ತೆ. ಇದಿಷ್ಟು ಅಷ್ಟೇ ಅಲ್ಲದೆ ಈ ಚಿತ್ರದ ಬಿಡುಗಡೆಯ ಸಮಯದಲ್ಲಿ ಮುಂದುಗಡೆ ಅಂದ್ರೆ ನಿಮ್ಗೆ ಈಗ ಈ ಚಿಕ್ಕದಾಗಿ ಬೊಂಬೆ ತರ ಮಾಡ್ಬಿಟ್ಟು ಹೊಲ ಒಂದಿಷ್ಟು ಜಾಗ ಮುಂದುಗಡೆಯಲ್ಲಿ ನಿಜವಾಗಿ ಗಿಡದು ರಾಗಿ ಹಾಕಿ ಅದನ್ನು ಗಿಡ ಬೆಳೆಸಿ ಅಲ್ಲಿ ಒಂಥರ ಗಿಡಗಳು ಬೆಳೆದೋ ತರ ಕಾಣೋ ತರ, ಅದ್ರ ಮಧ್ಯದಲ್ಲಿ ಅಣ್ಣವರು ರೈತರಾಗಿ ಕೆಲಸ ಮಾಡ್ತಾ ಇರೋ ತರ, ಪಕ್ಕದಲ್ಲಿ ಇವರು ಸರಿತಾ ಅವರು ಬುಟ್ಟಿನ ಹಿಡ್ಕೊಂಡ್ ಬರ್ತಾ ಇರೋ ತರ, ಹೀಗೆ ಅನೇಕ, ಮತ್ತೆ ಆ ಕಡೆ ಬಾಲಕೃಷ್ಣ ಅವರು ನಿಂತಿರೋ ತರ, ತುಗು ಶ್ರೀನಿವಾಸ ಮತ್ತು ಉಮೇಶ್ ಅವರು ಸೈಡಲ್ಲಿ ನಿಂತಿರೋ ತರ ಎಲ್ಲ ಒಂದು ಬೊಂಬೆ ತರ, ಅಂದ್ರೆ ಈ ರಟ್ಟಲ್ಲಿ ಕಟ್ ಮಾಡಿ ಅದಕ್ಕೆ ನಿಜವಾದ ಪೋಸ್ಟರ್ಗಳನ್ನ ಅಂಟಿಸಿ ಅದನ್ನ ಅಲ್ಲಿ ನಿಲ್ಲಿಸಿ ಮಾಡಿದ್ದಾರೆ. ಯಾವ ತರ ಅಂದ್ರೆ ಒಂದು ರೀತಿಯಲ್ಲಿ ಅಲಂಕಾರ ಚಿತ್ರಮಂದಿರ ಹಳ್ಳಿಯ ವಾತಾವರಣ ತುಂಬ ತರ ಮಾಡಿದ್ರು. ಈ ತರ ಹಬ್ಬದ ಊಟ ತರ, ಹಬ್ಬ ತರ ಮಾಡೋದು ಅಣ್ಣವ್ರ ಅಭಿಮಾನಿಗಳು ಮಾತ್ರ ರೀ. ಈಗ ಎಲ್ಲರೂ ಸಾವಿರಾರು ಜನ ಮಾಡ್ತಾರೆ, ನಾನು ಹಂಗ್ ಮಾಡಿದೆ, ನಾನು ಹಿಂಗ್ ಮಾಡಿದೆ ಅಂತಲ್ಲ. ಇದೆಲ್ಲ ಸುಮಾರು 40-50 ವರ್ಷಗಳಿಂದನೇ ಅಣ್ಣವ್ರ ಅಭಿಮಾನಿಗಳು ಮಾಡ್ಬಿಟ್ಬಿಟ್ಟಿದ್ದಾರೆ. ನಂತರ ಬೆಂಗಳೂರಿನ ನವರಾಂಗ್ ಚಿತ್ರಮಂದಿರದಲ್ಲಿ ಈ ಚಿತ್ರದ ಕಟೌಟ್ನೇ ಇಳಿಸ್ಬಿಟ್ರಂತೆ. ಏನಿದು, ಅದು ಅಣ್ಣವ್ರು ಪೀಕಲ್ಲಿರೋ ಟೈಮಲ್ಲಿ 80ರ ದಶಕದಲ್ಲಿ ನವರಾಂಗ್, ಬೆಂಗಳೂರಿನ ಪ್ರತಿಷ್ಠಿತ ನಗರ ನವರಾಂಗ್ ಚಿತ್ರಮಂದಿರದಲ್ಲೇ ಅಣ್ಣವ್ರ ಕಟೌಟ್ ಇಳಿಸ್ಬಿಟ್ರೆ ಬಿಟ್ಬಿಡ್ತಾರ? ಬನ್ನಿ, ಅಣ್ಣವ್ರ ಕಟೌಟ್ ಏನಕ್ಕೆ ಇಳಿಸಿದ್ರು, ಮತ್ತೆ ಆಗ
ಆ ಚಿತ್ರಮಂದಿರದಲ್ಲಿ ಏನೇನಾಯಿತು ಇದೆಲ್ಲ ನಮ್ಮ ಹಿರಿಯ ಅಭಿಮಾನಿ KB ರಾಜು ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರ ಹತ್ರ ನಾವು ಮಾತುಕತೆ ಆಡ್ಕೊಂಬರೋಣ. ರಾಜಣ್ಣವರೇ, ಅಣ್ಣವರ ಸೂಪರ್ ಹಿಟ್ ಚಿತ್ರ ಕಾಮನಬಿಲ್ಲು ಬಿಡುಗಡೆಯಾಗಿ ಇಂದಿಗೆ 43 ವರ್ಷಗಳು ತುಂಬುತ್ತೆ. ಹೌದು. ಈ ಚಿತ್ರ ಬಿಡುಗಡೆ ಆದಾಗ ನೀವು ಮೊದಲ ದಿನ ಎಲ್ಲಿ ನೋಡಿದ್ರಿ, ಮತ್ತೆ ಚಿತ್ರಮಂದಿರದ ಒಳಗಡೆ ಮತ್ತೆ ಹೊರಗಡೆ ನಿಮ್ಮ ಸಂಭ್ರಮ ಹೇಗಿತ್ತು, ಮತ್ತೆ ಚಿತ್ರ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಕಾಮನಬಿಲ್ಲು 83 ಮೇ ತಿಂಗಳು ಮೇ 26 ರಿಲೀಸ್. ಅದು ಬಿಡುಗಡೆ ಆದಾಗ ನಮಗೇನಂದರೆ ಕಾಮನಬಿಲ್ಲು ಕಾದಂಬರಿ ಆಧಾರಿತ ಚಿತ್ರ, ಅಂದರೆ ಸ್ವಲ್ಪ ಅದಕ್ಕೆ ಅವಾರ್ಡ್ ಬರ್ಬೋದು ಅಂತ ನಿರೀಕ್ಷೆ ಇತ್ತು ಅಣ್ಣವರಿಗೆ. ಏನಂದರೆ ನ್ಯಾಷನಲ್ ಕಥೆ ಆ ಥರ ಇದೆ. ಒಬ್ಬ ವಿಪ್ರ ಅಂದರೆ ಬ್ರಾಹ್ಮಣ ಒಬ್ಬ ಹೋಗಿ ರೈತನಾಗಿ ಪರಿವರ್ತನೆ ಆಗಿ ಪೂಜಾರಿಯಾಗಿ ಎಲ್ಲ ಜನ ಅಂದರೆ ಎಲ್ಲ ಇದರಲ್ಲೂ ಜನಾಂಗದಲ್ಲೂ ನುರಿತಂಥ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾರೆ ಅದರಲ್ಲಿ. ಕೊನೆಯಲ್ಲಿ ಇಷ್ಟೆಲ್ಲ ಮಾಡಿ ಊರಿಗೆಲ್ಲ ಉಪಕಾರ ಮಾಡಿದ್ರು, ಕೊನೆಗೆ ಅವ್ರು ಸಿಕ್ಕಿದ್ದು ಕೊನೆಗೆ ಅವ್ರಿಗೇನೋ ಕಾಮನಬಿಲ್ಲು ಥರ ಇರುತ್ತೆ. ಆದರೆ ಲಾಸ್ಟಲ್ಲಿ ಒಬ್ಬ ಸ್ನೇಹಿತನಿಗೋಸ್ಕರ ಅವರು ಇದನ್ನು ಜೀವನನೂ ಅವರಿಗೆ ಬಿಟ್ಕೊಟ್ಟಂಥ ಚಿತ್ರ. ಅದು ಸ್ವಲ್ಪ ಕೊನೆಯಲ್ಲಿ ನಮ್ಮ ಜನಕ್ಕೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಅಣ್ಣವ್ರಿಗೆ ಸರಿತಾನೆ ಜೋಡಿ ಅನ್ನೋದು ಮನಸ್ಸಲ್ಲಿ ಕೂತ್ಬಿಟ್ಟಿತ್ತು. ಅದು ಅಂದರೆ ಕಾದಂಬರಿಲಿತ್ತು, ಆದರೆ ಇವ್ರು ಯಾರನ್ನ ಹಾಕಿರ್ತಾರೋ ಅವರು ಆ ಒಳ್ಳ ಅನ್ನೋರು ಲಾಸ್ಟ್ವರೆಗೂ ತೋರಿಸಿಲ್ಲ. ಮಾಲತಿ ಒಳ್ಳನ ಏನೋ ಅವರು ಲಾಸ್ಟಲ್ಲಿ ಎತ್ಕೊಂಬತ್ತಾರಲ್ಲ, ಅವ್ರನ್ನ ಕೊನೆವರೆಗೂ ನಮ್ಗೆ ತೋರಿಸಿರ್ಲಿಲ್ಲ. ಅವ್ರು ಇಲ್ಲೂ ಬಂದು ಪತ್ರಿಕೆಯಲ್ಲೂ ಯಾರೋ ಇರ್ಬೋದು, ಅಟ್ಲೀಸ್ಟ್ ಯಾರನ್ನಾರ ಒಳ್ಳೆ ಹೀರೋಯಿನ್ನೇ ಲಾಸ್ಟ್ ತೋರಿಸ್ಬೋದು. ಕೊನೆಯಲ್ಲಿ ನೋಡಿದ್ರೆ ಪಾಪ ಅವ್ರನ್ನ ತೋರಿಸಿದ್ರು. ಅಂದರೆ ಪಿಕ್ಚರ್ದು ಕಾಮನಬಿಲ್ಲು ಸಂಭ್ರಮ ಅಂದರೆ ಇದು ಸಂಪೂರ್ಣ ಒಂಥರ ಹಳ್ಳಿ ಹೊರಾಂಗಣ. ಅದಕ್ಕೆ ಅವರಿಗೆ ಸೂರಿಗುಡ್ಡ ಅನ್ನೋ ಒಂದು ಇವತ್ತೂ ಇದ್ರ ಹತ್ರ ನಮ್ಮ ಯಾವುದೊಂದು ಪಾಂಡವಪುರ ಹತ್ರ ಸೂರಿಗುಡ್ಡ ಅನ್ನೋದೇ ಇನ್ನೂ ಹೆಸರು ಹಂಗೆ ಉಳ್ಕೊಂಡಿದೆ. ಅದೇ ಇದೆ. ಏಕೆಂದರೆ ಅವ್ರು ಅಲ್ಲಿ ಯೋಗ ಮಾಡೋ ಜಾಗಕ್ಕೆ ಆ ಅಮ್ಮ ಹುಡ್ಕೊಂಬಂದು ಬರ್ತಾರೆ ಸರಿತಾವ. ಅಲ್ಲಿಗೆ ಬರೋಣ. ಅದು ಸ್ಟಾರ್ಟಿಂಗ್ ಹೆಂಗೆ ಅಂದರೆ ಕಾಮನಬಿಲ್ಲು ಏನೋ ವಿಶೇಷತೆ. ಅವರು ಫೈಟಿಂಗ್ ಇದು ಅದೇನಪ್ಪ ಪಂಜಿಡ್ಕೊಂಡು ಒಂದು ಫೈಟಿಂಗ್ದು ಕಟೌಟು, ಅದೆಲ್ಲರಿಗೂ ಒಂಥರ ಇವರು ರೈತ ಥರ ಆಡೋ ಈ ಥರ ಬ್ರಾಹ್ಮಣ ಥರ ಅವರೇ. ಈ ಪಂಜಿಡ್ಕೊಂಡು ಫೈಟಿಂಗ್ ಏನು ವಿಶೇಷ ಅನ್ನೋದು ಜಾಸ್ತಿ ಕುತೂಹಲ ಆಯಿತು. ಏನಾರ ಮಾಡಬೇಕು, ಮಾಮೂಲಿ ಏನಾರ ವಿಶೇಷ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಆವಾಗ ಇವ್ರದ್ದು ಗೋಕಾಕ್ ಚಳುವಳಿ ಇನ್ನೂ ವಾತಾವರಣ ಚೆನ್ನಾಗಿ ಹಂಗೆ ಇತ್ತು. ಆವಾಗ ನಾವು ಮಾಮೂಲಿ ಏನು ಮಾಡಬೇಕು, ಇವ್ರದ್ದು ಅಷ್ಟರೊಳಗೆ ಏನಾಯಿತು, ಮುಂಚೆ ಒಂದು ವಾರ ಮುಂಚೆ ಕಟೌಟ್ ಹಾಕ್ಬಿಡೋರು ಎಲ್ಲ ಥಿಯೇಟ್ರುಗಳಲ್ಲಿ. ಒಂದು ವಾರಕ್ಕೆ ಬದಲೇ ಅದರಲ್ಲಿ ಫಸ್ಟ್ ಏನಂದರೆ ನಮ್ಮ ಸರ್ಕಲ್ಲು ಅಂತೇಳಿ ನಮ್ಮ ನವರಂಗೆ ಬೇಗ ಬಂದುಬಿಡೋದು. ಯಾವುದೇ ಅವ್ರದ್ದು ಅಣ್ಣವ್ರದ್ದು ಇವತ್ತವರೆಗೂ ಅಷ್ಟೇ, ಅವ್ರು ಇರೋವರೆಗೂ ಮೊದಲು ನಮ್ಮದಕ್ಕೆ ಬರ್ತಾಯಿದ್ವಿ. ಯಾಕೆಂದರೆ ಸರ್ಕಲ್ ಎಲ್ಲರೂ 4 ರಸ್ತೆ, ಆಮೇಲೆ ಬಸ್ಗಳು ಹೋಗೋದು ಹಳ್ಳಿ ಕಡೆಯವರು ನೋಡ್ತಾರೆ ಅಲ್ಲಿ ಅಂತ ಈ ಕೂತ್ಕೊಂಡು ಬಸ್ಸಿಂದ ನೋಡೋರು. ಅದ್ರದ್ದೊಂದು ಅಚಾತುರ್ಯ ಏನಾಯಿತು ಅಂದರೆ, ಫಸ್ಟು ಅವರು ಹಾಡಿಂದು ಒಂದು ಸೀನು ಪೈಜಾಮ ಒಂದು ಶರ್ಟ್ ಹಾಕಿರೋದು ಚಿಕ್ಕದು, ಒಂದು 30 ಅಡಿನೂ ಇಲ್ಲ, ಹಾಕ್ಬಿಟ್ಟಿದ್ರು. ನಾವೆಲ್ಲ ಹೋಗಿದ್ವಿ. ಅದು ರಾಜ ಆಡ್ಸಿ ಗಂಗಾಧರ್ ಅವರು ಹಾಕ್ಬಿಟ್ಟಿದ್ರು. ಅಂದರೆ ಇನ್ನೇನು ತಲೆವರೆಗೂ ಇಲ್ಲಿವರೆಗೂ ಕೂಡಿಸಿದ್ರು. ನಾವೆಲ್ಲ ಹೋದವ್ರು ಕಟೌಟ್ ಕಟ್ತಾವ್ರೆ ಅಂತ ಯಾರೋ ಅಂದರು. ಅಲ್ಲಿ ಮಾಮೂಲಿ ಹಾಕೋಗೆಲ್ಲ ಅಲ್ಲಿ ಹೋಗ್ತಿದ್ವಿ. ಬಂದು ನೋಡಿದ್ರೆ ಯಾರಪ್ಪ ಇದು, ಏನು ರೀ ಯಾಕೆ ಹಾಕಿದ್ರಿ, ಇದು ಯಾರು ಕೊಟ್ಟಿದ್ದು ಅಂದರೆ, ಅವರು ಇಲ್ಲ ಸಾರ್ ಆಫೀಸಿಂದ ಕಳಿಸಿದ್ದಿದೆ. ಫಸ್ಟ್ ಇಳಿಸಪ್ಪ, ಬೇಡ ಇದು ಯಾಕೆ ಅಂದರು. ಚೆನ್ನಾಗಿಲ್ಲ, ಅಲ್ಲಿ ನೋಡಿ ಹೆಂಗೆ ನಿಂತವ್ರು ಒಂಥರ ಹಿಂಗೆ ಸುಮ್ಮನೆ ಏನೋ ಸೈಲೆಂಟಾಗಿ ನಿಂತವ್ರೆ, ಬೇಡ ನಮ್ಗೆ ಇದು ಬೇಕು, ಅವರು ಬೆಂಕಿ ಇಟ್ಕೊಂಡಿರೋದೇ ಬೇಕು. ಇಲ್ಲ ಸಾರ್ ಇದಕ್ಕೆ ಇದೇ ಆಗಿರೋದು. ಆವಾಗ ಅದೇನೋ ಲ್ಯಾಂಡ್ಲೈನಲ್ಲಿ ಅವ್ನು ಗಂಗಾಧರಿಗೆ ಮಾತಾಡಿದ್ವಿ. ಅವರೇ ಇವರು ರಾಜ ಆಡ್ಸು. ಅವರು ಇಲ್ಲ ಮೇಡಮ್ ಹೇಳಿರೋದು ಅದೇ, ಅದಕ್ಕೆ ಅದು ಹಾಕಿದ್ವಿ ಅಂದರು. ನೀನು ಮೇಡಮ್ಗೆ ಹೋಗಿ ಹೇಳು, ನಾವು ಹಾಕ್ಸಲ್ಲ ಅಂತೇಳಿ ಇಳಿಸ್ಬಿಟ್ವಿ. ಕಟ್ಟಿದ್ದು ಇನ್ನೊಂದು ಇಲ್ಲಿಂದ ಮೇಲೆಗೆ ಬರಬೇಕಿತ್ತು 2 ಪೀಸು, ಇಳಿಸ್ಬಿಟ್ಟು ಅಲ್ಲೇ ಇಟ್ವಿ. ಅದು ಅವನು ಮಾಮೂಲಿ ಕಂಪ್ಲೇಂಟ್ ಮಾಡವನೆ. ಅವರು ಆ ಕಟೌಟ್ ಇಳಿಸ್ಬಿಟ್ರು ಅಂದರೆ ಅವ್ರೇನು ತಿಳ್ಕೊಂಡವ್ರೆ, ಯಾರೋ ಬೇರೆಯವ್ರು ಬಂದು ಅಭಿಮಾನಿಗಳಲ್ಲ ಅಂತ. ಅವ್ರು ಹೇಳಿರೋದು ಹಂಗೆ, ಯಾರೋ ಬಂದಲ್ಲಿ ಗಲಾಟೆ ಮಾಡ್ಬಿಡ್ರು. ಗಲಾಟೆ ಯಾಕೆ ಮಾಡಿದ್ವಿ ಅಂದರೆ, ಇದು ಬೇಡ, ಪಂಜ್ ಹಿಡ್ದಿರೋದೇ ಬೇಕು.
ಆಮೇಲೆ ಅಲ್ಲಿಗೆ ನಮ್ಮ ಕುಳ್ಳಶಾಂತಣ್ಣ ಅಂತ ಅವಾಗ ಸ್ವಲ್ಪ ಆಫೀಸಲ್ಲಿ ಗಾಂಧಿನಗರ ಎಲ್ಲ ಓಡಾಡ್ತಿದ್ರು. ಅವರು ಅಭಿಮಾನಿ ಇದರಲ್ಲಿ ಮೊನ್ನೆ ಚಳುವಳಿಲೆಲ್ಲ ಇದ್ದರು, ಗೋಕಾಕ್ ಚಳುವಳಿಲಿ ಜೊತೆಯಲ್ಲೇ ಇರೋರು. ಅವ್ರನ್ನ ಕಳಿಸಿದ್ರು ಎಲ್ಲಿಗೆ ನಮ್ಮ ಪ್ರಸಾದ್ ಹೋಟ್ಲು ಅಂತ ಇತ್ತು ಒಂದು ಮೊದಲು ನವರಂಗ್ ಮುಂದೆಗಡೆ, ಎಡಗಡೆಗೆ ಸ್ವಲ್ಪ ಮುಂದಕ್ಕೆ ಹೋದರೆ ಅದೇ ಅಡ್ಡ, ಅದೊಂದೇ ಹೋಟ್ಲು. ಅಲ್ಲಿ ಬಂದು ಅಲ್ಲಿಂದ ಯಾರಿಗೆ ಹೇಳಲ್ಲ, ನಮಗೆ ಹೇಳಿ ಕಳಿಸ್ಬೇಕು ಅವರು. ನಾವು ಮಾಮೂಲಿ ಏನೋ ಕರೀತಾರಲ್ಲ ಅಂತ ಅಲ್ಲಿ ಬಂದ್ವಿ. ಅವರು ಏಕ್ದಮ್ ನೀವೆಲ್ಲ ಇಟ್ಕೊಂಡೇನೋ ಕಟೌಟ್ ಇಳಿಸೋನು ಯಾವನು ನೀವು ನಿಮ್ಮ ಏರಿಯಾ ಇದು ಅಕ್ಕ ಹೇಳಿದ್ರು. ನಮ್ಮ ಮಕ್ಕಳು ಬಂದು ಯಾವನೋ ಇಲ್ಲಿ ಇಳಿಸ್ಬಿಟ್ಟು ನೀವೇನು ಏನು ಮಾಡ್ತಿದ್ರ ಅಂತ ಬೈದ್ಬಿಟ್ರು. ನಮಗೆ ನಗು, ಇವ್ರು ಯಾರು ಇಳಿಸ್ತೋ ನಾವೇ ಇಲ್ಲೇ ಇದ್ದೀವಿ. ನಾವು ಇರೋಣ ಯಾಕಣ್ಣ ನಾವು ಬಾಣ ಇಲ್ಲಿ ಏನು ಅಂದರು. ಆ ಕಡೆ ನೋಡಿ ಯಾವುದಿರೋದು ಇಷ್ಟೇ ಎಷ್ಟು ಉದ್ದ ಇದೆ, ಅದನ್ನೋ ಆಫೀಸಲ್ಲಿ ಹೇಳೋಕ್ಕಾಗಲ್ವಾ, ನೀವು ಯಾಕೆ ಇಳಿಸಿದ್ರಿ ಅಂದರು. ನಾವು ಅದಕ್ಕೆ ಇಳಿಸಿದ್ದು ಗಲಾಟೆ ಎಲ್ಲ, ಬೇರೆಯವ್ರು ಬಂದು ಇಲ್ಲಿ ಮುಟ್ಟಕ್ಕಾರ ಆಗುತ್ತಾ, ಅದು ತಪ್ಪು ಸುಳ್ಳು. ನಾವೇ ಆದರೆ ಇವ್ರಿಗೆ ಕೇಳಿ ಬೇಕಾದ್ರೆ ಗಂಗಾಧರ್ಗೂ ಮಾತಾಡಿದ್ದೀವಿ, ಅದು ಬೇಡಪ್ಪ ಬೇರೆ ತಂದಾಕು ಮೇಡಮ್ಗೆ ಹೇಳಿದ್ರು. ಆಮೇಲೆ ಹೌದಾ, ಆಮೇಲೆ ಅಲ್ಲಿಂದ ಹೋಗಿ ಅಯ್ಯಪ್ಪ ಅಲ್ಲೊಂದು ಕಾಯಿನ್ ಬೂತ್ ಇತ್ತು, ಅಲ್ಲಿ ಹೋಗಿ ಮನೆಗೆ ಹಾಕ್ಬಿಟ್ಟು ಆಮೇಲೆ ಮೇಡಮ್ ಅಕ್ಕವರಿಗೆ ಹೇಳಿದ್ರು, ಯಾರು ಬೇರೆ ತಿಮಿಳ್ರು ಇಲ್ಲ ಬೇರೆ ಅಭಿಮಾನಿಗಳೆಲ್ಲ ನಮ್ಮ ಅಣ್ಣೋರ ಅಭಿಮಾನಿಗಳು ಇಳಿಸಿ ಹೋದೊಂದು ಯಾರು ಅಂದರು, ಇವರು ಅಂದರು. ಅವನು ನನ್ನ ಪಕ್ಕನೇ ಅವನು ಇಲ್ಲೇ ಇವನೇ ಮಾಡಿರೋದೆಲ್ಲ ಬೈದರು. ಏನಕ್ಕೆ ಅಂದರೆ ನಮ್ಗೆ ಇದು ಬೇಡ ಅಪ್ಪಂಜಿತ್ತು ಹಂಗೆಲ್ಲ ಹೇಳ್ತಾರೆ, ನಪ್ಪ ಕಟ್ಟಿದ ಮೇಲೆ ಇಳಿಸ್ಬಾರ್ದು ಅಂತ ಅವ್ರು ಮಾತಾಡೋದು. ಇಲ್ಲ ಕಟ್ಟಿದ ಮೇಲೆ ಮತ್ತೆ ನೀವು ಹಾಕಲ್ಲ, ನಮ್ಗೆ ಅದು ಇಷ್ಟ ಇಲ್ಲ. ಇಷ್ಟೇ ಎಷ್ಟಿದೆ 20 ಅಡಿನೂ 20-25 ಅಡಿ. ಆಮೇಲೆ ಫೋರ್ಸ್ ಇಲ್ಲ, ಸರ್ಕಲ್ಲು ಎಂಥದ್ದು ಬೇಕು, ಮೊದಲೇ ಪಿಕ್ಚರು ಸ್ಟೋರಿ ಸಿನಿಮಾ, ಫೈಟಿಂಗ್ ಇಲ್ಲ ಅಂದರೆ ಜನಕ್ಕೆ ಒಂಥರ ಅಟ್ರಾಕ್ಷನ್ ಇಲ್ಲ. ಅದಕ್ಕೆ ಅದಾರು ನೋಡಿದ್ರೆ ಒಂದು ಸ್ವಲ್ಪ ನಮ್ಮ ರೋಡ್ ಹಂಗಿತ್ತು, ಅದಕ್ಕೆ ಅದು ಹಾಕಲಿ ಅಂತ ಹೇಳ್ದು. ಆಮೇಲೆ ಅಲ್ಲಿಗೆ ಅದು ಆಯಿತು, ಬಂದರು ಕಾಪಿ ಕೊಡಿಸಿದ್ರು. ಹಂಗೆಲ್ಲ ಹೇಳ್ಬಿಟ್ರಿ, ಏನಾರು ಇದ್ದರೆ ಅಲ್ಲಿ ಬಂದು ಮಾತಾಡೋ, ನಿಮ್ಗೆ ಗೊತ್ತಿಲ್ವ ಅವರು, ಅಲ್ಲಿ ಹೋದ್ರೆ ಫಿಕ್ಸ್ ಆಗಿಬಿಡ್ತಾರೆ, ಇರೋದಿದೆ ನೀವೇನು ಆಯ್ತು ನಡೀರಿ ಮಾಡಿಸ್ತೀನಿ ಅಂದ್ಬಿಟ್ಟು ಹಂಗೆ ತಳ್ಳಿಬಿಡ್ತಾರೆ. ಸಿನಿಮಾಗೆ ಬರುತ್ತೆ. ಆ ಸಿನಿಮಾಗೆ ಅಲಂಕಾರಲ್ಲೆಲ್ಲ ಚೆನ್ನಾಗಿ ಮಾಡಿದರು. ಏನಂದರೆ ಒಳಗಡೆ ಗಾಡಿ ಎತ್ತಿನ ಗಾಡಿ ಥರನೇ ಮಾಡಿ, ಕಾಮನ್ ಬಿಲ್ಲು, ಆಮೇಲೆ ಇದು ಈ ಪೈರುಗಳೆಲ್ಲ ಬೆಳೆದಿರೋ ಥರ ಪಾಟ್ಗಳೆಲ್ಲ ಜೋಡಿಸಿ ಉಳ್ತಾರ, ಅದು ಒಂದು ನೇಗಿಲು ಚಿಕ್ಕದು ಮಾಡಿ ಅವರು ರೈತ ನಿಂತಿರೋ ಥರ ಎತ್ತುಗಳದೆಲ್ಲ ಮಾಡಿದರು. ಅಲ್ಲಿ ವಾತಾವರಣ ಹಳ್ಳಿದೇ ಸುಮಾರು ಅವರು ತಲೆ ಮೇಲೆ ಅವ್ರನ್ನ ಸಿನಿಮಾದಲ್ಲಿರೋ ಸೀನ್ದೇ ಮಾಡಿದ್ರು ಎಲ್ಲ. ನಮಗೇನಂದ್ರೆ ಅಲ್ಲೆಲ್ಲೂ ನೋಡಲ್ಲ. ಅವತ್ತು ನಮ್ಮದು ಹಲ್ಸೂರಲ್ಲಿ ನಮ್ಮ ತಂಗಿ ಮದುವೆ,